ಹಲೋ ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನದ ಭಯೋತ್ಪಾದಕರು ಇರ್ಬೋದು, ನನ್ನ ದೇಶದೊಳಗಡೆ ಇರುವಂಥ ಆಂತರಿಕ ಭಯೋತ್ಪಾದಕರು ಇರ್ಬೋದು, ಯಾರು ಅವ್ರನ್ನ ಒಪ್ತಾರೆ? ಯಾರು ಒಪ್ಪೋದಕ್ಕೆ ಸಾಧ್ಯ? ಅವ್ನು ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಅವನ್ನೆಲ್ಲ ನಾವು ಧಿಕ್ಕರಿಸಿ ನಿಲ್ಲಬೇಕಾಗುತ್ತೆ. ಧಿಕ್ಕರಿಸಿ ನಿಂತಿದ್ದೇವೆ ಕೂಡ. ಈಗ ನಮ್ಮ ದೇಶದ ಒಳಗಡೆ ಪರಿಸ್ಥಿತಿಗಳು ತುಂಬ ಕೆಟ್ಟದಾಗಿದೆ. ಪ್ರೊಪಗಂಡಗಳು ಹೇಗೆ ವರ್ಕ್ ಆಗ್ತಾ ಇದೆ, ದೇಶದ ಒಳಗಡೆ ಸಾಮರಸ್ಯ ಕದಡುವ ಮಾತು ಬೇರೆ, ಸಾಮರಸ್ಯ ಕದಡುವ ಮಾತು ಬೇರೆ. ಆದರೆ ಈ ದೇಶದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಅಧಿಕಾರವನ್ನು ಶಾಶ್ವತವಾಗಿ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರುವಂಥ ಮಹಾ ಸಂಚು, ಧರ್ಮಗಳ ನಡುವೆ ಸಂಘರ್ಷವನ್ನು ಏರ್ಪಡಿಸಿ ತಮ್ಮ ಲಾಭಕ್ಕೆ ಹವಣಿಸುತ್ತಿರುವಂತಹ ಭಾಳ ದೊಡ್ಡ ಪ್ರೊಪಗಂಡದ ಒಳಗಡೆ ಮಾಧ್ಯಮಗಳ ಪಾತ್ರ ಭಾಳ ದೊಡ್ಡ ಮಟ್ಟದಲ್ಲಿದೆ. ಭಾಳ ದೊಡ್ಡ ಮಟ್ಟದಲ್ಲಿ ಫೀಡ್ ಆಗ್ತಾಯಿದೆ ಅವರಿಗೆ. ಅವರು ಅದೇನೇ ಆದರೂ, ಅದೇನೇ ಇದ್ದರೂ ಅವರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ತಾವು ಒಂದು ಸುದ್ದಿಯನ್ನು ಹೀಗೆ ಮಾಡೋದ್ರಿಂದ ಏನಾಗಬಹುದು, ಅಲ್ಲಿ ಒಂದು ಸುದ್ದಿಯನ್ನು ನಾವು ಈ ಥರ ಮಾಡೋದ್ರಿಂದ ನಾಳೆ ಅವರ ಮನೆಯ ಹೊಸ್ತಿಲಿಗೆ ಬಿದ್ದ ಬೆಂಕಿ ಹಂತವಾಗಿ ಆವರಿಸಿ ನಾಳೆ ನನ್ನ ಮನೆಯ ಹೊಸ್ತಿಲನ್ನು ಬಂದು ಮುಟ್ಟುತ್ತೆ, ನಾನು ಸುಟ್ಟು ಬೂದಿ ಆಗ್ತೀನಿ ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಇಲ್ಲದೆ ತತ್ಕ್ಷಣದ ಲಾಭಕ್ಕೋಸ್ಕರ ಟಾಯ್ಲೆಟ್ ತಿನ್ನುವಂಥ ಕೆಲಸವನ್ನು ಕೆಲ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಭಾರತ ದೇಶದಲ್ಲಿ ಮಾಧ್ಯಮಗಳ ಮೇಲೆ ನಿಯಂತ್ರಣವನ್ನು ಹೇರಲೇಬೇಕಾಗಿದೆ. ಅವುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಸಂಸ್ಥೆ ಅಂತಿದೆ. ಆದರೆ ಆ ಸಂಸ್ಥೆಗಳನ್ನು ನಿಭಾಯಿಸೋರೆ ಇವರ ಪ್ರೊಪಗಂಡದ ಹೆಡ್ಗಳಾಗಿರೋದ್ರಿಂದ ಇವರು ಅಂಕುಶ ಇಲ್ಲದೆ ಸಮಾಜದ ಸ್ವಾಸ್ಥ್ಯವನ್ನು ಕದಡ್ತಾ ಇದ್ದಾರೆ. ಸ್ನೇಹಿತರೆ, ಇಷ್ಟು ಒಕ್ಕಣೆ ಯಾಕಂದರೆ ಕಲಬುರಗಿಯ ಶೌಚಾಲಯ, ಅಂಬೇಡ್ಕರ್ ಜಗತ್ ವೃತ್ತ, ನ್ಯಾಷನಲ್ ಕಾಲೇಜು, ಕಾಜಾ ಬಂದೆ, ನವಾಜ್ ದರ್ಗಾ, ನ್ಯಾಷನಲ್ ಚೌಕ್ ಸರ್ಕಲ್ ಸೇರಿದ ಹಾಗೆ ಕಲಬುರಗಿ ಆದ್ಯಂತ ಬಜರಂಗ ದಳದ ಹುಡುಗರು ಪಾಕಿಸ್ತಾನದ ಧ್ವಜವನ್ನು ರಸ್ತೆಯಲ್ಲಿ ಅಂಟಿಸ್ತಾರೆ, ಶೌಚಾಲಯದ ಮೇಲೆ ಅಂಟಿಸ್ತಾರೆ. ಕಲಬುರಗಿ ಮೂಲೆಗೂ ಪಾಕ್ ಧ್ವಜವನ್ನು ಅಂಟಿಸಿ ಆ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋಕ್ಕೆ ಹೊರಡ್ತಾರೆ ಮುಟ್ಟಾಳರು, ಮೂರ್ಖರು. ಪಾಕಿಸ್ತಾನದ ಬಾವುಟ ಆಗಲಿ, ಯಾವುದೇ ದೇಶದ ಬಾವುಟ ಆಗಲಿ, ಎಲ್ಲೆಂದರಲ್ಲಿ ಹಾರಿಸೋ ಹಾಗೂ ಇಲ್ಲ, ಹಾಕೋ ಹಾಗಿಲ್ಲ ಅನ್ನುವಂಥ ಕಾಮನ್ ಸೆನ್ಸ್ ಕೂಡ ಇವಕ್ಕಿಲ್ಲ. ಅದಕ್ಕೆ ಅವ್ರನ್ನೆಲ್ಲ ನಾವು ಅಂಧ ಭಕ್ತರು, ಸಗಣಿ ಭಕ್ತರು ಅಂತ ಕರೆಯೋದು. ತಲೆಯಲ್ಲಿ ಮೆದುಳು ಇದ್ದಿದ್ರೆ ಇವರು ಇಂಥ ಕೆಲಸಗಳಿಗೆ ಮುಂದಾಗಲ್ಲ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಬಜರಂಗ ದಳದ ಕಾರ್ಯಕರ್ತರು ಪಾಕಿಸ್ತಾನದ ಧ್ವಜವನ್ನು ರಸ್ತೆ ಮೇಲೆ ಅಂಟಿಸ್ತಾರೆ, ಶೌಚಾಲಯದಲ್ಲಿ ಅಂಟಿಸ್ತಾರೆ, ಎಲ್ಲೆಲ್ಲಿ ಮುಸಲ್ಮಾನ ಬಾಹುಳ್ಯವುಳ್ಳ ಜಾಗ ಇದೆಯೋ ಅಲ್ಲಿ ಅಂಟಿಸ್ತಾರೆ. ಮುಸ್ಲಿಮರು ಜಾಸ್ತಿ ಇರೋ ಕಡೆ ಯಾಕೆ ಅಂಟಿಸ್ತಾರೆ? ಬಿಕಾಸ್ ಆಫ್ ಪ್ರವೋಕ್. ಸಾಬ್ರು ಕಂಡ್ರಯ್ಯ ಪಾಕಿಸ್ತಾನದವರು, ಪಾಕಿಸ್ತಾನದ ಸಾಬಿಗಳು ನನ್ನ ದೇಶಕ್ಕೆ ಬಾಂಬ್ ಇಡುತ್ತಾರೆ, ನನ್ನ ದೇಶದ ಜನರನ್ನ ಕೊಂದು ಹಾಕ್ತಾರೆ. ಹಾಗಾಗಿ ಆ ಆಕ್ರೋಶವನ್ನು ನಾವು ನನ್ನ ದೇಶದ ಸಾಬರ ಮನೆ ಮುಂದೆ, ಮನೆ ಜಗಲಿ ಮುಂದೆ, ಅವರ ಮನೆಯ ರಸ್ತೆಯಲ್ಲಿ ವ್ಯಕ್ತಪಡಿಸುವ ಮೂಲಕ ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತೇವೆ ಅನ್ನುವಂಥ ಒಂಥರ ವಿಚಿತ್ರವಾದಂಥ, ವಿಕೃತಿಯಾದಂಥ ಒಂದು ಹೋರಾಟದ ಸ್ವರೂಪ ಅದು. ಇದೇ ಕರ್ನಾಟಕದ ಸಿಂದಗಿಯಲ್ಲಿ ಪಾಕ್ ಧ್ವಜವನ್ನು ಹಾರಿಸಿ ದೊಡ್ಡ ಗಲಾಟೆನೇ ಆಗೋಯ್ತು. ಆಮೇಲೆ ಎನ್ಕ್ವೈರಿ ಮಾಡಬೇಕಾದ್ರೆ ಶ್ರೀರಾಮ್ ಸೇನೆಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅದರಲ್ಲಿ ತಗಲಾಕೊಂಡಿದ್ದ. ಅದಕ್ಕೆ ಸಂಬಂಧಪಟ್ಟಾಗೆ ಮುತಾಲಿಕ್ ಆಗಲಿ ಯಾರಾಗಲಿ ಇವತ್ತಿನವರೆಗೂ ಸರಿಯಾಗಿ ಉತ್ತರನೇ ಕೊಡಲ್ಲ. ಬೇರೆ ಟಾಪಿಕ್ಕು, ಬೇರೆ ಕಾನ್ಸೆಪ್ಟ್ ಮೇಲೆ ಅವಾಗ ಪ್ರತ್ಯಕ್ಷ ಆಗ್ತಾರೆ ಇವರೆಲ್ಲ. ಈಗ ಅದೇ ಥರ ಕಲಬುರಗಿಯಲ್ಲಿ ಪಾಕ್ ಧ್ವಜವನ್ನು ಅಂಟಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 6 ಜನ ಬಜರಂಗ ದಳದ ಕಾರ್ಯಕರ್ತನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದಿಷ್ಟು ಒಂದು ಹಂತದ ವಿಚಾರ. ಆದರೆ ಮಾಧ್ಯಮಗಳು, ಕರ್ನಾಟಕ ಮೀಡಿಯಾ ಆಲ್ಮೋಸ್ಟ್ ಗಡಿಯಲ್ಲಿ ಪಾಕ್ನಿಂದ ದುಷ್ಕೃತ್ಯ, ಗಡಿಯಲ್ಲಿ ಪಾಕ್ನಿಂದ ಭಯೋತ್ಪಾದನೆ, ಆದರೆ ಕರ್ನಾಟಕದ ಒಳಗಡೆ ಪಾಕ್ ಪ್ರೇಮ. ರಾತ್ರಿ ಮುಸಲ್ಮಾನರು ಪಾಕಿಸ್ತಾನದ ಪರವಾಗಿ ಧ್ವಜವನ್ನು ಅಂಟಿಸ್ತಾ ಇದ್ದಾರೆ. ಏನು ಮಾಡಕ್ಕೆ ಹೊರಟಿದ್ದೀರಿ? ಒಂದು ಎನ್ಕ್ವೈರಿ ಬೇಡವಾ? ಕೆಲವು ಗ್ರೌಂಡ್ ರಿಪೋರ್ಟ್ ಮಾಡಿ ಈ ಆ್ಯಂಕರ್ಗಳ ಜೊತೆ ಮಾತಾಡೋದು ನೋಡಬೇಕು. ನಾನ್ಸೆನ್ಸ್ಗಳು. ಬಾಯಿಗೆ ಬಂದಂಗೆ ಒಟ್ಟಲ್ಲಿ ಗಲಾಟೆ ಮಾಡಿ ಸಾಯ್ಬೇಕೇ ಇಲ್ಲಿ ಹೊಡೆದಾಡ್ಕೊಂಡು. ಈ ದೇಶದಲ್ಲಿ ನಡೆದಂಥ ಕೋಮು ಗಲಭೆಗಳಲ್ಲಿ ಅದೆಷ್ಟು ಪ್ರಾಣಹರಣ ಆಯ್ತಲ್ಲ. ಯಾವ ಮುಖಂಡನ ಮಕ್ಕಳಿದ್ರು? ಎಲ್ಲ ಅಮಾಯಕ ಮಕ್ಕಳು. ಅವನ ಬಲಿ ಕೊಡೋದಕ್ಕೆ ಏನು ಬೇಕು ಅದನ್ನು ಮಾಡ್ತಾ ಇರ್ತೀರಪ್ಪ ನೀವು. ಯಾಕೆ ಹಿಂಗೆ ಸಾಯ್ತೀರ ನೀವು ಮೀಡಿಯಾದವರು? ಮಾಧ್ಯಮಗಳು ಸಂಘರ್ಷವನ್ನು ತಣಿಸುವಂಥ ಕೆಲಸವನ್ನು ಮಾಡಬೇಕು. ಸರ್ಕಾರದ ತೀಟ ತೆವಲುಗಳನ್ನು ತಿದ್ದುವಂಥ ಕೆಲಸಗಳನ್ನು ಮಾಡಬೇಕು. ಜನರಲ್ಲಿ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡಬೇಕು. ಕಿಡಿ ಹಾಕೋದಲ್ಲ, ಉರಿಯುತ್ತಿರೋ ಬೆಂಕಿಗೆ ಪೆಟ್ರೋಲ್ ಸುರಿಯೋದಲ್ಲ. ಯಾವ ಪ್ರಮಾಣದಲ್ಲಿ ಮಾಡಿದ್ರೆ ಮುಸಲ್ಮಾನರೇ ಪಾಕ್ ಧ್ವಜವನ್ನು ರಸ್ತೆಯಲ್ಲಿ ಅಂಟಿಸಿದ್ರು, ಶೌಚಾಲಯದಲ್ಲಿ ಅಂಟಿಸಿದ್ರು. ಅವರಿಗೆ ಪಾಕ್ ಪ್ರೇಮ. ಪಾಕಿಸ್ತಾನದವ್ರು ನಮ್ಮ ದೇಶಕ್ಕೆ ಈ ಲೆವೆಲ್ಲಿ ಘಾಸಿ ಮಾಡ್ತಾ ಇದ್ರು.
ನನ್ನ ದೇಶದಲ್ಲಿರುವಂಥ ಮುಸಲ್ಮಾನರೆಲ್ಲ ಪಾಕಿಸ್ತಾನದ ಪರವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಬಿಂಬಿಸಿ ಇಲ್ಲಿನ ಹಿಂದೂಗಳನ್ನು ಅವರ ಮೇಲೆ ಎತ್ತಿ ಕಟ್ಟಿ ಇಬ್ರು ಹೊಡೆದಾಡ್ಕೊಂಡು ಸಾಯಬೇಕು. ಆ ಹೆಣದ ಮೇಲೆ ಇವರ ಮಾಧ್ಯಮದ ಬಿಸ್ನೆಸ್, ಇವರ ರಾಜಕೀಯದ ಬಿಸ್ನೆಸ್ ನಡಿಬೇಕು ಅನ್ನೋದೇ ಇವರ ತಂತ್ರ. ಅದಾದ್ಮೇಲೆ ಪೊಲೀಸರು ಎಲ್ಲೆಲ್ಲಿ ಈ ಪಾಕ್ ಧ್ವಜಗಳಿದ್ವೋ ಅದನ್ನೆಲ್ಲ ಕಿತ್ತಾಕೋಕೆ ಶುರು ಮಾಡ್ತಾರೆ. ಅದೇ ಥರ ಹಫ್ತ್ ಗುಂಬಾಜ್ ಅಂತ ಹೇಳ್ಬಿಟ್ಟು ಒಂದು ಪ್ರದೇಶದಲ್ಲಿ ಇಬ್ಬರು ಮುಸ್ಲಿಮ್ಸ್ ಹೆಣ್ಮಕ್ಳು ಆ ಪಾಕ್ ಧ್ವಜವನ್ನು ರಿಮೂವ್ ಮಾಡ್ತಾರೆ. ಇದಕ್ಕೆ ಸಂಬಂಧ ಏನು? ನನ್ನ ದೇಶಕ್ಕೂ ಈ ಶತ್ರು ರಾಷ್ಟ್ರದ ಈ ಧ್ವಜಕ್ಕೆ ಏನು ಸಂಬಂಧ? ಯಾರು ಹಾಕಿದ್ದಿಲ್ಲ ಅಂತ ಕಿತ್ತಾಕ್ತಾರೆ. ಪೊಲೀಸರು ಕಿತ್ತಾಕಿದ್ನೆಲ್ಲ ಬಿಟ್ಬಿಟ್ರು. ಈ ಮುಸ್ಲಿಮ್ಸ್ ಹೆಣ್ಮಕ್ಳು ಏನು ಕಿತ್ತಾಕ್ತಾರೆ ಅದನ್ನೇ ಝೂಮ್ ಮಾಡಿ ತೋರಿಸಿ ಇವ್ರಿಗೆ ಯಾಕೆ ಬೇಕಾಗಿತ್ತು. ಒಳ್ಳೆ ಕಥೆ. ನನ್ನ ದೇಶದಲ್ಲಿ ನನ್ನ ದೇಶಭಕ್ತಿನ ಪ್ರದರ್ಶನ ಮಾಡೋದಕ್ಕೆ ಇಲ್ಲಿ ಧರ್ಮಗಳು ಅಡ್ಡಿ ಆಗ್ತವ, ಧರ್ಮಗಳು ಇಂಪಾರ್ಟೆಂಟ್ ಆಗ್ತದ. ಏನು ಮಾಡಿದ್ರು ತಪ್ಪು, ಮುಸಲ್ಮಾನ ಏನು ಮಾಡಿದ್ರು ತಪ್ಪು. ಇದಕ್ಕೆಲ್ಲ ಕಾರಣ ಏನಂದರೆ ದೊಡ್ಡ ಸಂಖ್ಯೆ ಇದೆ ಮುಸಲ್ಮಾನರದ್ದು. ಈ ದೇಶದ ರಾಜಕಾರಣದಲ್ಲಿ ನಿರ್ಣಾಯಕ ಪಾತ್ರವನ್ನು ಅವರು ವಹಿಸ್ತಾರೆ. ಈ ದೇಶದಲ್ಲಿ ಯಾರು ಅಧಿಕಾರಕ್ಕೆ ಬರಬಾರ್ದು ಈ ವಿಚಾರದಲ್ಲಿ ನಿರ್ಣಾಯಕ ಪಾತ್ರ ಕೂಡ ಅವರು ವಹಿಸ್ತಾರೆ. ಯಾಕಂದರೆ ಭಾರತ ದೇಶದಲ್ಲಿ 2ನೇ ಅತಿ ದೊಡ್ಡ ಸಂಖ್ಯೆ ಇರುವಂಥ ಒಂದು ಸಮುದಾಯ. ಹಾಗಾಗಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ವಿಚಾರದಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತಿರುವಂತಹ ಆ ಧರ್ಮವನ್ನು ವಿಲನೈಸ್ ಮಾಡಿ ಅವರ ವಿರುದ್ಧ ಸಂಪೂರ್ಣವಾಗಿ ಹಿಂದೂಗಳನ್ನು, ಬಹುಸಂಖ್ಯಾತರಾಗಿರೋ ಹಿಂದೂಗಳನ್ನು ಕ್ರೋಢೀಕರಿಸಿ ಅವರನ್ನೇ ಸಪ್ರೇಟ್ ಮಾಡಿ ಅವರು ಈ ದೇಶಕ್ಕೆ ಯಾವತ್ತೂ ಕೂಡ ಹಿತ ಅಲ್ಲ, ಅವರಿಗೋಸ್ಕರ ಒಂದು ಪಾಕಿಸ್ತಾನವನ್ನು ಕೊಟ್ಟಾಗಿತ್ತು, ಆದರೆ ಅವ್ರು ಇಲ್ಲಿ ಉಳ್ಕೊಂಡಿದ್ದಾರೆ. ಅವರನ್ನು ಬೆಂಬಲಿಸುವಂಥ ಕಾಂಗ್ರೆಸ್ ಆಗಲಿ ಯಾವುದೇ ಜಾತ್ಯತೀತ ಪಕ್ಷಗಳನ್ನು ನಾವು ಧಿಕ್ಕರಿಸಿ ಬಹುಸಂಖ್ಯಾತ ಮತಗಳು ಒಂದು ಸೈಡ್ ಇದ್ದು ಬಿಟ್ಟರೆ ಈ ದೇಶ ಸ್ವರ್ಗ ಆಗ್ತದೆ, ಹಿಂದೂ ರಾಷ್ಟ್ರ ಆಗ್ತದೆ, ಇನ್ನೊಂದಾಗ್ತದೆ. ಆ ಮೂಲಕ ನಾವು ಅದ್ಭುತವಾಗಿ ಬದುಕ್ಬೋದು ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಪ್ರೊಪಗಂಡವನ್ನು ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ಚಾನಲ್ಗಳು ಮಾಡ್ತಿದ್ದಾವೆ. ಈಗ ಕೆಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲಸ ಮಾಡಿದಂತಹ ಅನೇಕ ಪತ್ರಕರ್ತರು ಅಲ್ಲಿಂದ ಹೊರಗೆ ಬಂದು ಆಯಾ ಚಾನಲ್ಗಳ ಪ್ರೊಪಗಂಡವನ್ನು ವಿವರಣೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ, ವಿವರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಯಾವ ಮಣ್ಣಂಗಟ್ಟೆ ದೇಶಭಕ್ತಿ ಅಲ್ಲ, ಇದೊಂದು ಪ್ರೊಪಗಂಡ. ಇವರು ಒಳ್ಳೆ ರೀತಿಯಲ್ಲಿ ಫೀಡ್ ಆಗ್ತದೆ. ಆ ಫೀಡಿಂಗನ್ನು ಹೊಂದ್ಕೊಂಡು ಈ ದೇಶದಲ್ಲಿ ಒಡಕನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಈ ಹೇಸಿಗೆಗಟ್ಟ ಮಾಧ್ಯಮಗಳನ್ನು ನಾವು ಧಿಕ್ಕರಿಸಬೇಕು. ನಾವು ಯಾವಾಗ ಹೇಳ್ತೀವಿ, ಬೈತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ, ಅವರು ಸಾಕ್ತಾನೆ ಇರ್ತೀವಿ. ನಾವೆಲ್ಲ 2004, 2005, 2006 ಆ್ಯಕ್ಟಿವ್ ಆಗಿದ್ದಾಗ ಜರ್ನಲಿಸಮಲ್ಲಿ ಅವಾಗ ಟಿವಿಗಳೆಲ್ಲ ಇರಲಿಲ್ಲ, ಒಂದು DD ಚಂದನ ಬಿಟ್ಟರೆ. ಅದಾದ ನಂತರ ಕನ್ನಡದಲ್ಲಿ, ದೇಶದಲ್ಲಿ ಶುರು ಆಯಿತು ನ್ಯೂಸ್ ಚಾನಲ್ಗಳು, ಬೇಕಾಬಿಟ್ಟೆ ನ್ಯೂಸ್ ಚಾನಲ್ಗಳು. ಇವತ್ತೇ ಕರ್ನಾಟಕದಲ್ಲಿ ಒಂದು 20ಕ್ಕೆ ಹೆಚ್ಚು ನ್ಯೂಸ್ ಚಾನಲ್ಗಳು ಇದ್ದಾವೆ, ಬಂದು ಹೋಗಿದ್ದಾವೆ, ನಾಶವನ್ನಾಗಿದ್ದಾವೆ. ಉಳ್ಕೊಂಡವರು ಯಾವ ಥರ ಸರ್ವೈವ್ ಆಗ್ತಿದ್ದಾರೆ ಅಂದರೆ, ಜನ ನೋಡಿ ಇವರೇನೋ ಬದುಕ್ತಾ ಇಲ್ಲ. ಆಲ್ಮೋಸ್ಟ್ ಮೊದಲೆಲ್ಲ ನೋಡಬೇಕು, ಒಂದು ನ್ಯೂಸ್ ಚಾನಲ್ಗೆ 200, 300, 400, 500 TRP ಎಲ್ಲ ಬರೋದು. ಇವತ್ತು ಯಾವುದೇ ಚಾನಲ್ಲು 100ಗಿಂತ ಹೆಚ್ಚು TRPನ ಪಡ್ಕತ್ತಿಲ್ಲ. ನೋಡೋ ಸಂಖ್ಯೆ ಎಲ್ಲ ಕಡಿಮೆ ಆಗಿದೆ. ಆದರೆ ಆ ಬ್ರ್ಯಾಂಡ್ಗಳನ್ನು ಹೇಳಿಕೊಂಡು ಈ ಥರ ದೇಶವನ್ನು ಬಿತ್ತೋದಕ್ಕೋಸ್ಕರ ಸುಪಾರಿ ತಗೊಂಡು ಇಡೀ ರಾಜ್ಯದ, ಇಡೀ ದೇಶದ ಸಾಮರಸ್ಯಕ್ಕೆ ಬೆಂಕಿ ಇಡ್ತಾ ಇದ್ದಾರೆ. ನಾಳೆ ಇವ್ರ ಮನೆಗೂ ಬೆಂಕಿ ಬೀಳ್ತದೆ, ಇವರು ಸುಟ್ಟು ಕರಕಲಾಗ್ತಾರೆ ಅನ್ನುವಂತಹ ದೂರಾಲೋಚನೆ ಇದೆಯೋ ಇಲ್ವೋ ಅನ್ನೋದಕ್ಕಿಂತ ಎಲ್ಲ ಇರ್ತದೆ. ನಾನು ಈ ಕ್ಷಣಕ್ಕೆ ಬದುಕ್ಬಿಡ್ಬೇಕಾ, ನನಗೆ ಈ ಕ್ಷಣಕ್ಕೆ ಬೇಕು, ನನ್ನ ಅವಶ್ಯಕತೆ ಈ ಕ್ಷಣಕ್ಕೆ ಈಡೋದೇ ಸಾಕಂತೇಳಿ ಕೆಲವರು ಬಿಸ್ನೆಸ್ಸಿಗೋಸ್ಕರ ಇದನ್ನು ಮಾಡ್ತಾ ಇವರು ಅಪ್ಪಟ ಕೋಮುವಾದಿಗಳಾಗಿ ಬದಲಾಗಿದ್ದಾರೆ. ನನ್ನ ಪಕ್ಕದಲ್ಲೇ ಕೂತಿದ್ದಂಥ ಒಬ್ಬ ಪತ್ರಕರ್ತ, ನಾನು ಗಾಂಧಿ ವಿರೋಧಿ, ಗೋಡ್ಸೆ ಪರ ಅಂತ ಹೇಳ್ಬಿಟ್ಟು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಇವತ್ತು TVನಲ್ಲಿ ಕೂತ್ಕೊಂಡು ಬೊಬ್ಬ ಹೊಡೆಯುವಂಥ ಅನೇಕ ಆ್ಯಂಕರ್ಗಳ ಆಹಾರದ ಅಭ್ಯಾಸಗಳ ಬಗ್ಗೆ ಭಾಳ ನಾಲೆಡ್ಜ್ ಇದೆ ನನಗೆ. ಗೋ ಹತ್ಯೆ ಬಗ್ಗೆ ಭಾಳ ಅದ್ಭುತವಾಗಿ ಭಾಷಣ ಮಾಡುವಂಥ, ಆ್ಯಂಕರಿಂಗ್ ಮಾಡುವಂಥ ಅನೇಕ ಪತ್ರಕರ್ತರಿಗೆ ಗೋಮಾಂಸ ಇಲ್ದಿದ್ರೆ ಜೀವನ ನಡೆಯಲ್ಲ ಅನ್ನುವಂಥ ಅನೇಕ ವಿಚಾರಗಳನ್ನು ನಾವು ಕೇಳಪಟ್ಟಿದ್ದೀವಿ ಅಥವಾ ನೋಡಿದ್ದೀವಿ. ಏನಾದರೂ ಅನ್ಕೊಳ್ಳಿ, ಕಾಲ ಬಂದಾಗ ಅವನ್ನೆಲ್ಲ ಮಾತಾಡೋಣ. ಸ್ನೇಹಿತರೆ, ಜನಾಂದೋಲನಕ್ಕಿಂತ ದೊಡ್ಡ ಪರಿಹಾರನೇ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂಥ ಭಾರತ ಸೇರಿದ ಹಾಗೆ ಅನೇಕ ರಾಷ್ಟ್ರಗಳಲ್ಲಿ ಪ್ರಜೆನೇ ದಂಗೆ ಹೇಳಬೇಕಾಗ್ತದೆ, ಪ್ರಜೆನೇ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗತ್ತೆ. ಯಾವುದೇ ರಾಜಕೀಯ ಪಕ್ಷವನ್ನು ನಮಗಿಲ್ಲ. ಇವರೆಲ್ಲ ದಿನಾ ಕ್ಯಾಕರ್ಸಿ ಉಗಿಸ್ಕೊಂಡ್ರು ಮೀಡಿಯಾದಿಂದ. ಕಾಂಗ್ರೆಸ್ನೇ ನೋಡ್ಕೊಳ್ಳಿ, ಕಾಂಗ್ರೆಸ್ ಸರ್ಕಾರವನ್ನು ಯಾವ ಥರ ಇವರು ಬೆಂಡತ್ತಾರೆ ಕರ್ನಾಟಕದಲ್ಲಿ ಮಾಧ್ಯಮದವರು. ಅನೇಕರು ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಮೈನ್ ಪತ್ರಕರ್ತನ ಕತ್ತಿರಲ್ಲ, ಅವರು ರಾತ್ರಿ ಎಲ್ಲ ಕ್ಯಾಕರ್ಸ್ ಹೋಗಿರ್ತಾರೆ, ಬೆಳಗ್ಗೆ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿತಾರೆ. ರಾತ್ರಿ ಎಲ್ಲ ಕ್ಯಾಕರ್ಸಿ ಹೋಗಿರ್ತಾರೆ, ಬೆಳಗ್ಗೆ ಸೂಟ್ ಕೇಸ್ ತಗೊಂಡು ಆರಾಮಲ್ಲಿ ಇರ್ತಾರೆ. ಈ ಅಡ್ಜಸ್ಟ್ಮೆಂಟ್ ಗಿರಾಕಿಗಳಿದಾರಲ್ಲ, ಇಂಥವ್ರನ್ನ ನಂಬ್ಕೊಂಡ್ರೆ ಪರಿಹಾರ ಇಲ್ಲ. ಜನಾಂದೋಲನಕ್ಕಿಂತ ದೊಡ್ಡ ಪರಿಹಾರನೇ ಇಲ್ಲ. ನಮ್ಮ ನಿಲುವು ಒಂದೇ, ಸಮಾಜದ ಸಾಮರಸ್ಯ. ಅದನ್ನು ಕದಡುವನು ಅವನು ಯಾರೇ ಆಗಿರಲಿ,
ಅವರಿಗೆ ನಮ್ಮ ಧಿಕ್ಕಾರ, ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.